ಯಾರೂ ಅದು ಅಂದ್ಕೊಳ್ಳೋಕ್ಕಾಗಿಲ್ಲ. ವಯಸ್ಸಾದವ್ರು ಹೋದ್ರೆ ಹೌದಾ ಅನ್ನೋ ಥರ ಇದೆ. ಇದು ಪುನೀತ್ ರಾಜ್ಕುಮಾರ್ ಅಷ್ಟು ಫಿಟ್ನೆಸ್ಸು, ಅಷ್ಟು ಒಳ್ಳೆ ಮನುಷ್ಯ, ಹಿಂಗಾಗುತ್ತಾ ಅಂತ ನನಗೆ ಏನು ಮಾಡಬೇಕು ಒಂದು ಮೂಮೆಂಟಲ್ಲಿ ಗೊತ್ತಾಗಲಿಲ್ಲ. ಲಿಟ್ರಲಿ ಕಿಟಕಿ ಎಲ್ಲ ಗುದ್ದುಬಿಟ್ಟೆ ನಾನು, ನಂಬಕ್ಕೆ ಆಗಲಿಲ್ಲ. ಒಂದು ಸಿನಿಮಾದಲ್ಲಿ ಫೈಟ್ ಸೀಕ್ವೆನ್ಸು, ನನಗೆ ರೋಪ್ ಹಾಕ್ತಾರೆ, ಹೇಳಿದ್ರೆ ಹಂಗೋಗಿ ಹೀಗೆ ಬೀಳಬೇಕು. ಇನ್ನೇನು ಶಾರ್ಟ್ ಹೋಗ್ಬೇಕು ಅನ್ನುವಾಗ ಆ ಫೈಟ್ ಮಾಸ್ಟರ್ ಏನು ಮಾಡ್ತಾರೆ, ಡ್ರಮ್ಮು ಅದ್ಮೇಲೆ ರಿಪೀಸರ್ ಏನು ಇಟ್ಟಿದ್ದಾರೆ ಅದ್ರ ಮೇಲೆ ಎಲ್ಲ ಬಿಯರ್ ಬಾಟ್ಲ್ಗಳು ತಂದು ಜೋಡಿಸ್ತಾರೆ. ಅದೇನು ಕಾನ್ಸೆಪ್ಟು ಅಂದರೆ, ಆರ್ಟಿಸ್ಟು ನನ್ನ ಕ್ಯಾರೆಕ್ಟರ್ ಹೋಗಿ ಅಲ್ಲಿ ಕೆಳಗಡೆ ಬ್ರೇಕ್ ಆಗಿಬಿದ್ದರೆ ಈ ಬಿಯರ್ ಬಾಟ್ಲ್ಗಳು ಹಿಂಗೆ ಎಫೆಕ್ಟ್ ಆಗಬೇಕು ಅಂತ. ಐಡಿಯಾ ಚೆನ್ನಾಗಿದೆ. ಚೂರುಗಳು ಕೆಳಗಡೆ ನಾನಿರೋದು ನನಗೆ ಬಿದ್ದರೆ ಒಂದು ಕ್ಯಾರೆಕ್ಟರ್ ಬಂದು ನನ್ನ ಚಾಕು ಚುಚ್ಚಿ ಸಾಯಿಸಬೇಕು. ಸ್ವಲ್ಪ ಹೊಸ ಟೀಮು. ಚಾಕು ಚುಚ್ಚಿ ಸಾಯಿಸೋದು ಯಾರು ಅಂದರೆ ಅವನು ಪಕ್ಕ ಹೊಸಬ. ಅವ್ನು ಅದೇ ಮೊದಲನೇ ಸಿನಿಮಾ. ಅವ್ರು ಇಲ್ಲಿ ಸೋಪ್ ಇಟ್ಟಿರ್ತಾರಂತೆ. ಆ ಸೋಪಿಗೆ ಬಂದು ಅವನು ಒರಿಜಿನಲ್ ಚಾಕು ತೊಗೊಂಡು ಚುಚ್ಚೋದು, ನಾಟ್ ಡಮ್ಮಿ ಗಿಮ್ಮಿ ಅಲ್ಲ. ಇದು ಹೆಂಗೆ ಸರ್? ಇಲ್ಲ ಸರ್, ಅವ್ನು ಕರೆಕ್ಟಾಗಿ ಚುಚ್ತಾನೆ. ಅಲ್ಲ ರೀ, ಕರೆಕ್ಟಾಗಿ ಚುಚ್ತಾನೆ ಅಂತ ಬಾಯಿ ಮಾತ್ರ ಹೇಳಿರ್ತಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಹೋದಾಗ ಏನಾಗುತ್ತೆ ಯಾರಿಗೆ ಗೊತ್ತು. ಕೆಲಸ ಮಾಡಿ, ನನಗೆ ಧೈರ್ಯ ಬರ್ತಿಲ್ಲ, ನೀವು ಯಾರು ಒಬ್ಬರು ಸೋಪ್ ಕಟ್ಬಿಟ್ಟು ಚುಚ್ಚಿಸಿ ಅವ್ರು ಕರೆಕ್ಟಾಗಿ ಚುಚ್ಚಿದ್ರೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಹಂಗಲ್ಲ ಸರ್, ಹಿಂಗಲ್ಲ ಸರ್ ಆರ್ಗ್ಯೂ ಮಾಡಿದ್ರು. ಸರಿ, ಇದೇ ಬದುಕು, ಇದರಲ್ಲಿ ಅನ್ನ ತಿಂತಾ ಇರೋದು. ಸೇಫ್ಟಿನೂ ಬೇಕು. ಅವನು ಹೊಸ ಹುಡುಗ, ಕರೆಕ್ಟಾಗಿ ಏನು ಟೈಮಿಂಗ್ ಗೊತ್ತಾಗದೆ ನಾನೇ ಮಾಡಬೇಕು ಅಂತೇಳಿ. ಬಿಗ್ ಬಾಸ್ ಯಾಕೆ ಹೋಗಲ್ಲ ನೀನು? ಬಿಗ್ ಬಾಸ್ ಹೋದ್ರೆ ನೀನು ಸೂಪರ್ ಹಿಟ್ ಆಗ್ಬಿಡ್ತೀಯ ಅಂತಾರೆ. ಮೊದಲನೇ ಸೀಸನಲ್ಲಿ ನನಗೂ ಅನಿಸಿದ್ದು ಹೌದು, ನನ್ನ ಮಗನೂ ಹೇಳಿದ್ದ. ಎರಡನೇ ಸೀಸನ್ ಅಷ್ಟೊತ್ತಿಗೆ ನನ್ನ ಮಗನಿಗೂ ಬಂದ್ಬಿಡ್ತು, ನೀನು ಕೋಟಿ ಕೊಟ್ಟರು ಹೋಗ್ಬೇಡ ಅಂತ. ಇಲ್ಲ, ಅದು ನಾನು ರಾಜ್ಕುಮಾರ್ ಸಮಾಧಿ ಹತ್ರ ಇದ್ದಾಗಲೇ ಪುನೀತ್ ಸಾರು ನಾವು ಒಂದು ತುಂಬ ಕ್ಲೋಸ್ ಆಗಿಬಿಟ್ವಿ. ಆ ಥರದ್ದೆಲ್ಲ ಪರ್ಸ್ನಲ್ಲಾಗೇ ಮಾತಾಡ್ತಿದ್ವಿ, ಕಾಂಟ್ಯಾಕ್ಟಲ್ಲಿ ಇತ್ತು. ಆಮೇಲೆ ಅವ್ರ ಜೊತೆ ಅರಸುಲ್ ನಾನು ಆ್ಯಕ್ಟ್ ಮಾಡಿದ್ದೆ, ಮೌರ್ಯದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆ ಥರದ್ದೊಂದು ಬಾಂಡಿಂಗ್ ಇತ್ತು. ಇದು ನಾನು ಅಪ್ಪು ಸಾರ್ ತೀರ್ಕೊಂಡಾಗ ಟಿ ವಿ ಹಾಕಿರಲಿಲ್ಲ ಅನ್ಕೋದು. ಇಲ್ಲ, ಫಸ್ಟ್ ಯಾವುದು ಫೋನ್ ಬಂದು ನಂಗೆ ಪ್ರಜಾವಾಣಿಯಿಂದ ಫೋನ್ ಬಂತು, ಯತಿರಾಜ್ ಏನೋ ನ್ಯೂಸ್ ಬಂತು, ಹೌದಾ ಅಂತ. ಏನು ಹೇಳ್ತಾ ಇದ್ದೀರಾ? ಆಮೇಲೆ ಟಿ ವಿ ಹಾಕಿದ್ರೆ ಟಿ ವಿಲಿ ಏನೋ ತೋರಿಸ್ತಾ ಇದ್ದಾರೆ. ಟಪ್ಪಂತ ನಮ್ಮ ರಿಪೋರ್ಟ್ರಿಗೆ ಹಬ್ಬವ್ರಿಗೆ ಫೋನ್ ಮಾಡಿದೆ. ಅಣ್ಣ ಹೇಳೋಣ, ಹೌದಣ್ಣ ನಾಶ ಮಾಡಿದ್ದೇನೆ. ಹೆಂಗೆ ಆಗೋಯ್ತು ಅಂತಂದರೆ, ನಾನು ಆ ಡೋರು ಬಾಗಿಲೆಲ್ಲ ಗುದ್ದಾಕ್ಬಿಟ್ಟೆ. ಯಾರೂ ಅದು ಅಂದ್ಕೊಳ್ಳೋಕ್ಕಾಗಿಲ್ಲ. ವಯಸ್ಸಾದವ್ರು ಹೋದ್ರೆ ಹೌದಾ ಅನ್ನೋ ಥರ ಇದೆ. ಇದು ಪುನೀತ್ ರಾಜ್ಕುಮಾರ್ ಅಷ್ಟು ಫಿಟ್ನೆಸ್ಸು, ಅಷ್ಟು ಒಳ್ಳೆ ಮನುಷ್ಯ, ಹಿಂಗಾಗುತ್ತಾ ಅಂತ ನನಗೆ ಏನು ಮಾಡಬೇಕು ಒಂದು ಮೂಮೆಂಟಲ್ಲಿ ಗೊತ್ತಾಗಲಿಲ್ಲ. ಲಿಟ್ರಲಿ ಕಿಟಕಿ ಎಲ್ಲ ಗುದ್ದುಬಿಟ್ಟೆ ನಾನು, ನಂಬಕ್ಕೆ ಆಗಲಿಲ್ಲ. ಹೆಂಗಾಗೋಯ್ತು ಅಂದರೆ, ನಾನು ಒಬ್ಬನೇ ಇದ್ದೆ ಆಫೀಸಲ್ಲಿ, ಒಂಥರ ತಳಮಳ ಆಗೋಯ್ತು. ನಾನು ಕೆಳಗೆಲ್ಲರೂ ಹೋಗಬೇಕು, ಯಾರ ಜೊತೆ ಅವ್ರು ಮಾತಾಡಬೇಕು, ಅದರಿಂದ ಈಚೆ ಬರಬೇಕು ಅನ್ನೋ ಥರದ್ದು ಕ್ರಿಯೇಟ್ ಆಗೋಯ್ತು, ಹಿಂಸೆ ಆಗೋಯ್ತು. ಆದ ನಂತರ ನೈಟು ಅವೆಲ್ಲ ಕ್ರೌಡೆಲ್ಲ ಸೇರಿದ್ರು, ಅಲ್ಲಿಂದ ಶಿಫ್ಟು ಅದೆಲ್ಲ ಆಯ್ತಲ್ಲ. ನೈಟು ಒಂದು ಅಲ್ಲಿ ಬೇರೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಅಂತ ಹೇಳಿದ್ರು. ಹಂಗೂ ನೈಟು 2 ಗಂಟೆ ಅಥವಾ 2 ಗಂಟೆ ಅಲ್ಲ, ಒಂದು 12 ಗಂಟೆ ಹಿಂಗೆ ಹೋದೆ. ಫಸ್ಟು ಶಿವಣ್ಣ ಸಿಕ್ಕಿದ್ರು, ಹಗ್ ಮಾಡಿದ್ರು. ಆಮೇಲೆ ಒಳಗೆ ಹೋದರೆ ಅದು ನಂಬಕ್ಕೆ ಆಗ್ತಿಲ್ಲ, ಬಾಡಿ ನೋಡಿ. ಅಷ್ಟೊತ್ತಿಗೆ ಸ್ವಲ್ಪ ಏನು ಕಪ್ಪಗೆ ಬೇರೆ ಆಗಿತ್ತು. ಒಂದು ನೈಟು ಒಂದು ಬೆಳಗಿನ ಜಾವ ಒಂದು ಅಷ್ಟೊತ್ತವರೆಗಿದ್ದು, ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಹೋಗಿ ಮತ್ತೆ ಮೆರವಣಿಗೆಯಲ್ಲಿ ಬಂದು, ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಈಸಿ ಆಗಲ್ಲ, ಅದು ಡೈಜೆಸ್ಟ್ ಆಗಲ್ಲ. ಅದು ನನಗೊಬ್ಬನಿಗೆಲ್ಲ, ಇಡೀ ಕರ್ನಾಟಕಕ್ಕೂ ಕೂಡ ಆಗಿಲ್ಲ, ಕರ್ನಾಟಕದ ಆಚೆಗೂ ಕೂಡ ಆ ಥರದ ಒಬ್ಬ ವ್ಯಕ್ತಿ ಇಲ್ಲ ಅನ್ನೋದಾದರೆ. ಅದು ನಮ್ಮ ಜೊತೆ ಅಷ್ಟು ಒಡನಾಟ ಇಟ್ಕೊಂಡು ಅಷ್ಟೆಲ್ಲ ಕ್ಲೋಸ್ನೆಸ್ ಆಗಿದ್ದು. ನನ್ನ ಕಾರ್ನ ಆಗಲೇ ಹೇಳಿದೆ, ನನ್ನ ಆಲ್ಟೋ ಕಾರ್ನ ಫಸ್ಟು ಸ್ಟಾರ್ಟ್ ಮಾಡಿ ಕೊಟ್ಟಿದ್ದೆ ಅವರು. ಸೊ ವಿಧಿ ಅಂತ ಫೈನಲಿ ಹೇಳ್ದಂಗೆ ಅದು ಆ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ವಿ. ಈಗ ನೆನ್ಪು ಮಾಡ್ಕೋಬೇಕಷ್ಟೆ. ಓಕೆ, ಒಂದು 2-3 ಇನ್ಸಿಡೆಂಟ್ ಇದೆ. ಮೊನ್ನೆ ಕೆಲವು ಸಲ ಹೆಂಗಿರುತ್ತೆ ಅಂತಂದರೆ, ಯಾರು ನಮ್ಮ ಅವಲೇ ನನ್ನ ಸ್ನೇಹಿತ ರಮೇಶ್ ಅಂತ ಹೇಳಿದ್ನಲ್ಲ, ರಮೇಶು ವೀರಪ್ಪನ ಬಗ್ಗೆ ಒಂದು ಸಿನಿಮಾ, ವೀರಪ್ಪನ ಅಟ್ಟಹಾಸ ಅಂತೇನೋ ಒಂದು ಸಿನಿಮಾ ಮಾಡ್ತಿದ್ರು. ಸರಿ, ಅದು ಮುಹೂರ್ತ ಮತ್ತು ಶೂಟಿಂಗೆಲ್ಲ ಮಹದೇಶ್ವರ ಬೆಟ್ಟದಲ್ಲೇ ಇದ್ದಿದ್ದು. ನನಗೇನೋ ಪರ್ಸನಲ್ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಮಧ್ಯಾಹ್ನ ಬರ್ತೀನಿ, ಸಂಜೆ ಬರ್ತೀನಿ, ಮಧ್ಯಾಹ್ನ ಹೊರಡ್ತೀನಿ ಅಂತ ಹೇಳಿದ್ದೆ. ಟೀಮೆಲ್ಲ ಹೊರಟ್ಬಿಟ್ಟಿತ್ತು. ನಾನು ಒಬ್ಬನೇ ಕಾರ್ ತೊಗೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೋದೆ. ಹೋಗಿ ಫೋನ್ ಮಾಡಿದ್ರೆ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಸರ್ ಹಾಗೆ ಬೆಟ್ಟ ಇಳಿದ್ಬಿಟ್ಟು ಈ ಕಡೆ ಒಂದು 25 ಕಿಲೋಮೀಟ್ರ್ ಬನ್ನಿ ಸರ್ ಅಂತ ಅಂದರು. ಬೆಟ್ಟ ಇಳಿತಿದ್ದೀನಿ. ಆ ಕಡೆ ಬೆಟ್ಟ ಇಳಿದ್ರೆ ಅದೊಂಥರ ಭಯಾನಕವಾದ ಜಾಗ ಥರ ಇದೆ. ಬೇಗ ಇಳಿದ್ರೆ ಹಂಗೆ ಹೋದರೆ ತಮಿಳ್ನಾಡು ಎಂಟ್ರಿ ಆಗೋಯ್ತು. ಆ ಕಡೆ ಯಾವುದು ಊರ ಹೆಸರು ಗೊತ್ತಿಲ್ಲ, ನನಗೆ ಫಸ್ಟ್ ಟೈಮ್ ಹೋಗಿದ್ದೀನಿ. ಆಮೇಲೆ ಅವ್ನು ಹೇಳಿದ ಪೆಟ್ರೋಲ್ ಬಂಕ್ ಬರುತ್ತೆ, ಅದೇನೋ ಬರುತ್ತೆ ಅಂತ. ಪೆಟ್ರೋಲ್ ಬಂಕ್ ಮಾತ್ರ ತಲೆಯಲ್ಲಿದೆ, ನೆಟ್ವರ್ಕ್ ಇಲ್ಲ, ಜನ ಯಾರು ಓಡಾಡ್ತಾ ಇಲ್ಲ. ತಲೆ ಕೆಟ್ಟೋಯ್ತು. ಸಾಯಂಕಾಲ ಒಂದು 5:30-6 ಗಂಟೆ ಟೈಮು. ಕಾರ್ ನಿಲ್ಸ್ಕೊಂಡು ಯಾರೋ ಗಂಡ ಹೆಂಡ್ತಿದ್ದು ತುಂಬ ಹೊತ್ತಾದ್ಮೇಲೆ ಟಿ ವಿ ಎಸ್ಸಲ್ಲಿ ಬಂದರೆ ಅವ್ರು ನಿಲ್ಸ್ಬಿಟ್ಟು ಕೇಳಿದೆ ಪೆಟ್ರೋಲ್ ಬಂಕ್ ಎಲ್ಲಿ ಬರುತ್ತೆ ಅಂತ. ಅವ್ರು ಹಿಂಗೆ ಹೋಗಿ ಅದು ಇದು ಅಂತಂದ್ರು. ಪೆಟ್ರೋಲ್ ಬಂಕ್ ಹತ್ರ ಬಂದು ರೈಟ್ ತೊಗೊಂಡೆ. ಲೊಕೇಶನ್ ಹೋಗಿ ತಲುಪಿದೆ. ಅಷ್ಟೊತ್ತಿಗೆ ಒಂದು 7 ಗಂಟೆ ಆಗಿತ್ತು ಅನ್ಕೋತೀನಿ. ಅಸೋಸಿಯೇಟು ಅಲ್ಲ ಡೈರೆಕ್ಟರ್ ಎದುರುಗಡೆ ಬಂದರು ಅನಿಸುತ್ತೆ. ಎತ್ತಿ ಯಾಕೆ ಬರೋಕ್ಕೆ ಹೋದೆ? ಪ್ಯಾಕಪ್ ಆಯಿತು. ಪ್ಯಾಕಪ್ ಹೇಳಕ್ಕೆ ನನಗೆ ಯಾಕೆ 25 ಕಿಲೋಮೀಟ್ರ್ ಇಳಿಸ್ಬೇಕಾಯ್ತು, ನಾನು ಬೆಂಗಳೂರಿಂದ ಡ್ರೈವ್ ಮಾಡ್ಕೊಂಬಂದಿದ್ದೀನಿ. ಇಲ್ಲ ಐತಿ, ನಾನು ಹೇಳಿಲ್ಲ ಹಂಗೆ ಹಿಂಗೆ ಅಂತ ಅವ್ರಂದರು. ಸರಿ ಏನು ಮಾಡೋದು, ರಮೇಶ್ಗೆ ಸಿನಿಮಾಕ್ಕೆ ಇಲ್ಲ ನಾನು ಆರ್ಟಿಸ್ಟ್ ಕ್ಯಾರೆಕ್ಟ್ರು ಫಿಕ್ಸ್ ಮಾಡಿದರು.
ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು. ರಮೇಶ್ ಫೋನ್ ಮಾಡಿ ಹಳೆ ಗೆಳೆಯ ಕನ್ನಡ ಚಳುವಳಿ ಇದ್ದವರು ಅವರು ಸಿನಿಮಾದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ತುಂಬ ಕಮ್ಮಿ ಬಜೆಟ್ ಇರುತ್ತೆ, ಅವ್ನು ಪೇಮೆಂಟ್ ಅಂತ ಏನೋ ಕೊಡ್ತೀನಿ, ಬಂದು ಮಾಡಿಕೊಡು. ಸರಿ ಆಯಿತು ಅಂತ ಹೇಳ್ಕೊಂಡು ಫ್ರೆಂಡ್ಲಿ ಅಂತೆಲ್ಲ ಹೋಗಿದ್ದು. ಸರಿ ರಮೇಶ್ ಕೇಳಿದೆ, ರಮೇಶ್ ಎಲ್ಲಿ ನಮ್ಗೆ ವಸತಿ ಅಂತ, ಅದೇ ರೂಮ್ ಎಲ್ಲಿ ಅಂತ. ಎಲ್ಲ ಮ್ಯಾನೇಜರ್ ನೋಡ್ತಾರೆ ಅಂತ. ಸರಿ ಮ್ಯಾನೇಜರ್ಗೆ ಕೇಳಿದೆ, ಎಲ್ಲ ನಾ ರೂಮು ಅಂತ. ಎಲ್ಲ ರಮೇಶ್ ನೋಡ್ತಾರೆ ಅಂತ. ಒಳ್ಳೆ ಕತೆ. ಅವ್ರು ಕೇಳಿದ್ರೆ ಇವ್ರಿಗೆ ಹೇಳ್ತಾರೆ 280 ಕಿಲೋಮೀಟ್ರ್ ಹೋಗಿದ್ದೀನಿ ಅಂತ ಅಂದ್ಕೊಂಡು ಯಾಕೋ ಬೇಜಾರಾಯಿತು. ತಿರ್ಗಿ ವಾಪಸ್ ಮಹದೇಶ್ವರ ಬೆಟ್ಟಕ್ಕೆ ಬಂದೆ. ಇವರೆಲ್ಲ ಒಂದು ಚೌಟ್ರಿ ಥರ ಜಾಗದಲ್ಲಿ ಊಟಕ್ಕೆ ವ್ಯವಸ್ಥೆ ಅಥವಾ ರೂಮ್ಗೇನೋ ವ್ಯವಸ್ಥೆ ಮಾಡಿದ್ರು ಅನಿಸುತ್ತೆ. ಅಲ್ಲಿತ್ತು. ಆ ಚೌಟ್ರಿ ಮುಂದೆ ಹೋಗಿ ನಾನು ಫುಟ್ಪಾತಲ್ಲಿ ಹಂಗೆ ಕೂತ್ಕೊಂಡೆ. ಒಂದು 8-8:30 ಕುಂತಿದ್ದೀನಿ. 9:00 ಆಯಿತು, 10 ಗಂಟೆ ಆಯಿತು. ನನಗೆ ಯಾರೋ ಊಟಕ್ಕೆ ಬರೋರು ಬನ್ನಿ ಅನ್ನೋರಿಲ್ಲ, ನಿಮ್ಗೆ ಇಲ್ಲಿ ರೂಮು ಅಂತ ಹೇಳೋರಿಲ್ಲ. ಯಾಕೋ ಇದು ನೆಗೆಟಿವ್ ಹೊಡಿತು ನನಗೆ, ಇದು ವರ್ಕ್ ಆಗಲ್ಲ ಅಂತ ಅನ್ನಿಸ್ತು. ಡಿಸೈಡ್ ಮಾಡಿದೆ. ಅಷ್ಟೊತ್ತು ಕೂತಿರು ನನಗೆ ಯಾರು ಮೇಂಟೈನ್ ಬಂದಮೇಲೆ ಆರ್ಟಿಸ್ಟ್ನ ನೋಡಬೇಕಲ್ವ, ನೋಡೋರಿಲ್ಲ. ಸೀದಾ ಕಾರ್ ಎತ್ತದೆ, ಸಪ್ರೇಟ್ ರೂಮ್ ಮಾಡೋಣ ಅಂತ ಹೋದರೆ ಅಲ್ಲಿ ಒಬ್ಬನೇ ಬಂದರೆ ರೂಮ್ ಕೊಡೋಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಭಯ. ಕಡೆಗೆ ಯಾವುದೋ ಒಂದು BGS ಯಾವುದೋ ಹೊಸ ಲಾಡ್ಜ್ ಆಗಿತ್ತು, ಅಲ್ಲೂ ಕೇಳಿದೆ, ನನ್ನ ಮುಖ ರೆಕಗ್ನೈಸ್ ಆಗಿ ಆರ್ಟಿಸ್ಟ್ಕೊಂಡು ಕೊಡೋ ಅಂಥೇಳಿ ರೂಮ್ ಕೊಟ್ಟರು. ನನಗೆ ಮೊದಲಿಂದನೂ ನನ್ನ ಹೆಂಡತಿ ಒಂದು ಅಭ್ಯಾಸ ಮಾಡಿದ್ದು ಏನಂದರೆ, ಬೆಂಗಳೂರಲ್ಲಿ ಶೂಟಿಂಗ್ ಇದ್ದರೆ ಬೆಳಗ್ಗೆ ಹೊರಡುವಾಗ ಒಂದು 2 ಚಪಾತಿ 2 ಬಾಯ್ಲ್ಡ್ ಎಗ್ ಪಾರ್ಸಲ್ ಮಾಡ್ಕೊಳ್ಳೋರು. ಔಟ್ಡೋರ್ ಹೋಗ್ತೀನಿ ನಾನು ಅಂತಂದರೆ ಟೊಮೊಟೊ ಗೊಜ್ಜು, ಚಪಾತಿ, ರೈಸು, ಸಾಂಬಾರು ಈ ಥರ. ಅವತ್ತು ಬಸ್ಸಾರು, ಚಪಾತಿ ಈ ಥರದ್ದೇನೋ ಒಂದಷ್ಟು ಪಾರ್ಸಲ್ ಮಾಡಿದರು. ಇಲ್ಲ ಅಂದಿದ್ರೆ ನನ್ನ ಜೀವನದಲ್ಲಿ ನಾನು ಮೊದಲನೇ ಸಲ ಉಪವಾಸ ಮಲಗಬೇಕಾಗಿತ್ತು. 10-10:30 ಕ್ಲೋಸಲ್ಲಿ, ಯಾವ ಹೋಟ್ಲಿಲ್ಲ, ಯಾವ ಅಂಗಡಿ ಇಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ಗಮನಿಸ್ತೀನಿ. ಸರಿ ನಾನು ಆಮೇಲೆ ರೂಮ್ ಕೊಟ್ಟರು, ಅಲ್ಲಿ ಹೋಗಿ ಕೂತ್ಕೊಂಡು ಹೆಂಡತಿ ಫೋನ್ ಮಾಡಿದೆ, ನೀನು ಊಟ ಕೊಟ್ಟಿಲ್ಲ ಅಂದರೆ ಉಪವಾಸ ಮಲಗಬೇಕಾಯ್ತು ಇವತ್ತು, ಈ ಥರ ಎಲ್ಲ ಆಯಿತು, ನಾನು ಈ ಸಿನಿಮಾ ಮಾಡೋದಿಲ್ಲ, ವಾಪಸ್ ಬಂದುಬಿಡ್ತೀನಿ. ಸರಿ ನೋಡಿ ನಿಮ್ಮ ಇಷ್ಟ ಅಂದ. ಯಾತಕ್ಕೆ ಅಂತಂದರೆ ಇವಾಗಲೇ ನಮ್ಮನ್ನು ಕೇರ್ ಮಾಡ್ತಲ್ಲ. ಇನ್ನು ಕಾಡಲ್ಲಿ ಶೂಟಿಂಗು, ನಾನು ಕಮ್ಮಿ ಬಜೆಟ್ ಅನ್ನೋ ಕಾರಣಕ್ಕೋಸ್ಕರ ನಾನು ಅಸಿಸ್ಟೆಂಟ್ನೂ ಕರ್ಕೊಂಡು ಹೋಗಿಲ್ಲ. ಆ ಬಿಸಿಲಲ್ಲಿ, ಆ ಮಳೆಯಲ್ಲಿ, ಆ ಕಾಡಲ್ಲಿ, ಮುಳ್ಳಲ್ಲಿ ಏನಿರುತ್ತೋ ನೋಡ್ಕೊಳ್ಳೋರೇ ಇಲ್ವಲ್ಲ. ಸೊ ಡಿಸೈಡ್ ಮಾಡಿ 11:30 ಫೋನ್ ಮಾಡಿ, ಇಲ್ಲ ನಾನು ವಾಪಸ್ ಬಂದುಬಿಡ್ತೀನಿ. ಅದು ಹೋಗಿದ್ದು ಎಷ್ಟು ದಿನ, 15 ದಿನ ಡೇಟ್ಗೆ ಅಂತ ಹೇಳಿ ನೈಟ್ ಮಲಗಿದೆ. ಬೆಳಗಿನ ಜಾವ ಮ್ಯಾನೇಜರ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸರ್ ನಿಮಗೆ ಶೂಟಿಂಗ್ ಇದೆ ಸರ್ ಇವತ್ತು ಅಂತ. ಯಾರಿಗೆ ಫೋನ್ ಮಾಡಿದ್ದೀರಾ? ಸರ್ ಯತಿರಾಜ್ ಅಲ್ವಾ? ಹೌದು ಯತಿರಾಜನೇ. ಎಲ್ಲಿ ಮಲಗಿಸಿದ್ದೀರಾ ನಿಮ್ಮ ಯತಿರಾಜನ್ನ ಅಂದೆ. ಸರ್ ಏನು ಮಾಡೋದು ಸರ್, ರೂಮ್ ಇಲ್ಲ. ರೂಮ್ ಇಲ್ಲ ಅಂತ ನಾನು ಹರಕೆ ಕಟ್ಟಿದ್ನ, ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬಂದುಬಿಟ್ಟು ಉಪವಾಸ ಮಲಗೋಕ್ಕೆ, ಫುಟ್ಪಾತಲ್ಲಿ ಮಲಗೋಕ್ಕೆ. ನಾನು ಹುಡುಕರೆ ನಂಗೆ ರೂಮ್ ಸಿಗುತ್ತೆ, ನೀವು ಹುಡುಕರೆ ರೂಮ್ ಸಿಗಲ್ವೇನ್ರಿ? ರಮೇಶ್ ಅವ್ರಿಗೆ ಹೇಳ್ಬಿಡಿ ನಾನು ಸಿನಿಮಾ ಮಾಡ್ತಿಲ್ಲ ಅಂದ. ಹಂಗಲ್ಲ ಸಾರ್ ಅಂತ, ಸಿನಿಮಾ ಮಾಡ್ತಿಲ್ಲ ರೀ ಅಂದ್ಬಿಟ್ಟು ಫೋನ್ ಇಟ್ಟೆ. ಒಂದು 6 ಗಂಟೆಗೆ ಕೆಳಗೆ ಬಂದೆ. ರಮೇಶು ಕಾರ್ ಎತ್ಕೊಂಡು ಪಾಪ ಹೊರಟಿದ್ರು. ನಾನು ಹೇಳಿದೆ, ಅಲ್ಲ ಗುರು ನನಗೇನು ಹರಕೆನ ಗುರು ನೀನು ಈ ಥರ ಮಾಡಿದ್ದೆಲ್ಲ ಅಂತಂದೆ. ಇಲ್ಲ ಮ್ಯಾನೇಜರ್ ನೋಡಬೇಕು ಅಂತ. ಅವ್ರು ಮ್ಯಾನೇಜರ್ಗೆ ಹೇಳಿದ್ರು, ಮ್ಯಾನೇಜರ್ ಮಿಸ್ ಮಾಡಿದ್ರು, ಅವ್ರವ್ರ ಕಮ್ಯುನಿಕೇಷನ್ ತೊಂದರೆ ಅಂತೂ ಆಗಿದ್ದು ನನಗೆ. ನಾನು ರಮೇಶ್ಗೆ ಹೇಳಿದೆ, ಗುರು ನೀನು ಕನ್ವಿನ್ಸ್ ಕೊಟ್ಟರು ಬೆಂಗ್ಳೂರಿಗೆ ಹೋಗ್ತೀನಿ, ಕೊಡ್ಲನ್ನು ಬೆಂಗ್ಳೂರಿಗೆ ಹೋಗ್ತೀನಿ, ನಾನು ಹೋದರೆ ನಿಂಗೇನು ತೊಂದರೆ ಆಗಲ್ಲ, ನೀನು ಮ್ಯಾನೇಜ್ ಮಾಡಿಬಿಡ್ತೀನಿ, ನೀನು ಕಿಲಾಡಿ ಇದೆಯಾ ಅಂತ ಅಂದೆ. ಕೇಳಿ ಹಿಡಿದು 3,000 ರೂಪಾಯಿ ಕನ್ವಿನ್ಸ್ನ ಜೇಬಲ್ಲಿಟ್ಟರು. ಮೇಲೋಗಿ ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ಬೆಟ್ಟ ಇಳಿತಾ ಇದ್ದರೆ ನಾನು ಎಲ್ಲೋ ಯಾವುದೋ ಬಂಧನದಿಂದ ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ತಣ್ಣಗೆ ಭಾವನೆ ಬರುತ್ತಲ್ಲ, ಹಂಗೆ ಅನ್ನಿಸ್ತು. ವಾಪಸ್ ಬಂದ್ಬಿಟ್ಟೆ ಪಿಕ್ಚರ್. ಒನ್ ಆಫ್ ದ ಗ್ಯಾಂಗ್ ಮೆಂಬರ್ ಅಂತ ಮಾಡಿದರು. ಡೀಟೇಲ್ ಏನು ಕ್ಲೋಸ್ ಫ್ರೆಂಡ್ ಅಲ್ಲ, ತುಂಬ ಡೀಟೇಲ್ ಏನು ಮಾಡಿರಲಿಲ್ಲ. ಬಟ್ ಆಮೇಲೆ ಸಿನಿಮಾ ನೋಡಿದಾಗ ಆ್ಯಕ್ಚುಲಿ ಯಾವ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಲ್ಲ ಪಿಕ್ಚರಲ್ಲಿ. ಒಂದು 3-4 ಕ್ಯಾರೆಕ್ಟರ್ ಬಿಟ್ಟರೆ ಬೇರೆ ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗಲ್ಲ. ಆವಾಗ ಅಂದ್ಕೊಂಡೆ ಅಪ್ಪ ಒಳ್ಳೆ ಒಂದು ಮಾಡಿದ್ದು ಒಳ್ಳೇದಾಯಿತು ಅಂತ. ಅದು ಬಿಟ್ಟರೆ ನೀವು ಕೇಳಿದಾಗ ಇನ್ಸಿಡೆಂಟ್ಸ್ ಅಂದರೆ, ಒಂದು ಸಿನಿಮಾದಲ್ಲಿ ಫೈಟ್ ಸೀಕ್ವೆನ್ಸು, ನನಗೆ ರೋಪ್ ಹಾಕ್ತಾರೆ. ರೋಪ್ ಹಾಕಿದರೆ ಆ ರೋಪ್ ಹೋಗಿ ಎಳೆದ್ರೆ ಹಂಗೋಗಿ ಹೀಗೆ ಬೀಳಬೇಕು. ಇಲ್ಲಿ ಕೆಳಗಡೆ 2 ಡ್ರಮ್ ಇಟ್ಟಿದ್ದಾರೆ, ಡ್ರಮ್ ಮಧ್ಯದಲ್ಲಿ ಒಂದು ರಿಪೀಸ್ ಇಟ್ಟಿದ್ದಾರೆ. ಸೊ ಈಗ ಫಸ್ಟ್ ಅದೇ ಇದ್ದಿದ್ದು. ಇನ್ನೇನು ಶಾರ್ಟ್ ಹೋಗಬೇಕು ಅನ್ನುವಾಗ ಆ ಫೈಟ್ ಮಾಸ್ಟರ್ ಏನು ಮಾಡ್ತಾರೆ, ಡ್ರಮ್ಮು ಅದ್ಮೇಲೆ ರಿಪೀಸ್ ಏನು ಇಟ್ಟಿದ್ದಾರೆ ಅದ್ರ ಮೇಲೆಲ್ಲ ಬಿಯರ್ ಬಾಟ್ಲ್ಗಳು ತಂದು ಜೋಡಿಸ್ತಾರೆ. ಅದೇನು ಕಾನ್ಸೆಪ್ಟು ಅಂದರೆ, ಆರ್ಟಿಸ್ಟು ನನ್ನ ಕ್ಯಾರೆಕ್ಟ್ರ್ ಹೋಗಿ ಅಲ್ಲಿ ಕೆಳಗಡೆ ಬ್ರೇಕ್ ಆಗಿ ಬಿದ್ದರೆ ಈ ಬಿಯರ್ ಬಾಟ್ಲ್ಗಳು ಹಿಂಗೆ ಎಫೆಕ್ಟ್ ಆಗಬೇಕು ಅಂತ. ಐಡಿಯಾ ಚೆನ್ನಾಗಿದೆ. ಚೂರುಗಳು ಕೆಳಗಡೆ ನಾನಿರೋದು ನನಗೆ ಬಿದ್ದರೆ ನಾನು ಕರೆದೆ, ಮಾಸ್ಟರ್ ಏನಿದು ಅಂತ. ಏನಾಗಲ್ಲ ಸರ್. ನನಗೂ ಸ್ವಲ್ಪ ಸೈನ್ಸ್ ಗೊತ್ತು, ನಾನು SLC ಓದ್ಕೊಂಡಿದ್ದೀನಿ. ಸೈನ್ಸ್ ಇದು ಎರಡೂ ನೀವು ಇಟ್ಟಿರೋದೇ ಕಾನ್ಸೆಪ್ಟ್, ಅದಕ್ಕೋಸ್ಕರ ನಾನು ಅಲ್ಲಿರ್ತೀನಿ, ಅವೆರಡು ಹಿಂಗೆ ಬಂದು ಜಂಪ್ ಆಗಿಬಿಟ್ರೆ ಚೂರುಗಳು ನನ್ನ ಮೇಲೆ ತಾನೇ ಬಿಡೋದು, ಸೇಫ್ಟಿಗೆ ಏನಿದೆ? ಏನಾಗಲ್ಲ ಅಂತಲೇ ವಾದ ಮಾಡಿದ್ರು. ಏನಾಗುತ್ತೋ ಆಗಲ್ವ ನಾನು ಮಾಡಲ್ಲ ಅಂತ. ಇಡ್ತೀರಾ ಪ್ಲಾಸ್ಟಿಕ್ ಐಟಮ್ಸ್ ಇಡಿ, ಏನೂ ತೊಂದರೆ ಆಗಲ್ಲ, ತಡ್ಕೋಬೋದು. ನೀನು ಬಾಟ್ಲುಗಳು ಚೂರಾಗಿ ಮುಖಕ್ಕೆ ಕಣ್ಣಿಗೆ ಬಿದ್ದರೆ ಹೆಂಗೆ? ನಾವು ಬದುಕದೇ ಅದಕ್ಕೋಸ್ಕರ ಬದುಕ್ತಾ ಇದ್ದೀವಿ, ಸ್ಕ್ರಾಪ್ ಆದರೆ ಅಂತ. ಆಮೇಲೆ ಬಾಟ್ಲೆಲ್ಲ ತೆಗೆಸ್ಬಿಟ್ಟು ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಇಡ್ಸ್ಬಿಟ್ಟು ಶೂಟ್ ಮಾಡಿದೆ. ಮೊನ್ನೆ ಇನ್ನೊಂದು ಸಿನಿಮಾ ಹೋಗಿದ್ದೀನಿ.
ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂದು ನನ್ನ ಚಾಕು ಚುಚ್ಚಿ ಸಾಯಿಸಬೇಕು. ಸ್ವಲ್ಪ ಹೊಸ ಟೀಮು. ಚಾಕು ಚುಚ್ಚಿ ಸಾಯಿಸೋದು ಯಾರು ಅಂದರೆ ಅವನು ಪಕ್ಕ ಹೊಸಬ ಅವನು ಅದೇ ಮೊದಲನೇ ಸಿನಿಮಾ. ಅವ್ರ ಐಡಿಯಾ ಕಾನ್ಸೆಪ್ಟ್ ಏನು ಅಂತಂದರೆ, ಅವರು ಇಲ್ಲಿ ಸೋಪ್ ಇಟ್ಟಿರ್ತಾರಂತೆ. ಆ ಸೋಪಿಗೆ ಬಂದು ಅವನು ಒರಿಜಿನಲ್ ಚಾಕು ತೊಗೊಂಡು ಚುಚ್ಚೋದು, ನಾಟ್ ಡಮ್ಮಿ ಗಿಮ್ಮಿ ಅಲ್ಲ. ಅವ್ನು ಒರಿಜಿನಲ್ ಚಾಕು ಕೊಟ್ಟಿದ್ದಾರೆ, ನನಗೆ ಸೋಪ್ ಹಾಕ್ತಾರಂತೆ. ಇದು ಹೆಂಗೆ ಸರ್? ಇಲ್ಲ ಸರ್, ಅವ್ನು ಕರೆಕ್ಟಾಗಿ ಚುಚ್ತಾನೆ. ಅಲ್ಲ ರೀ, ಕರೆಕ್ಟಾಗಿ ಚುಚ್ತಾನೆ ಅಂತ ಬಾಯಿ ಮಾತ್ರ ಹೇಳಿರ್ತಿದ್ದಾರೆ. ಪ್ರಾಕ್ಟಿಕಲಾಗಿ ಹೋದಾಗ ಏನಾಗುತ್ತೆ ಯಾರಿಗೆ ಗೊತ್ತು? ಸೋಪು ಸ್ಲಿಪ್ ಆಗಿ ನನಗೆ ಚುಚ್ಕೊಂಡ್ರೆ ನಾನೇನು ಮಾಡಬೇಕು? ಆ್ಯಕ್ಚುಲಿ ಹಂಗೆಲ್ಲ ಮಾಡಬೇಕು ಅಂದರೆ ಪ್ಯಾಡ್ ಹಾಕ್ತಾರೆ, ಚೆಸ್ಟ್ ಪ್ಯಾಡೆಲ್ಲ ಹಾಕಿ ಸೇಫ್ಟಿ ಮಾಡ್ಕೊಂಡು ಮಾಡೋದು. ಇಲ್ಲ ಡಮ್ಮಿ ಚಾಕು ತೊಗೊಂಡು ಒರಿಜಿನಲ್ ಚಾಕು ಕೊಟ್ಬಿಟ್ಟು ಇದು ಮಾಡಿ. ನಾಮೇಲೆ ಹೇಳಿದೆ, ಒಂದು ಕೆಲಸ ಮಾಡಿ, ನನಗೆ ಧೈರ್ಯ ಬರ್ತಿಲ್ಲ, ನೀವು ಯಾರು ಒಬ್ಬರು ಸೋಪ್ ಕಟ್ಬಿಟ್ಟು ಚುಚ್ಚಿಸಿ, ಅವ್ರು ಕರೆಕ್ಟಾಗಿ ಚುಚ್ಚಿದ್ರೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಹಾಗಲ್ಲ ಸರ್, ಹಿಂಗಲ್ಲ ಸರ್ ಆರ್ಗ್ಯೂ ಮಾಡಿದ್ರು. ಸರಿ, ಇದೇ ಬದುಕು, ಇದರಲ್ಲೇ ಅನ್ನ ತಿಂತಾ ಇರೋದು. ಸೇಫ್ಟಿನೂ ಬೇಕು. ಅವನು ಹೊಸ ಹುಡುಗ, ಕರೆಕ್ಟಾಗಿ ಏನು ಟೈಮಿಂಗ್ ಗೊತ್ತಾಗದೆ ನಾನೇ ಮಾಡಬೇಕು ಅಂತೇಳಿ ನಾನು ಮಾಡಲ್ಲ ಅಂತ ಹೇಳಿದೆ. ಆಮೇಲೆ ಅದನ್ನು ಬೇಕಾದ್ರೆ ಚೀಟಿಂಗ್ ಮಾಡ್ಕೊಳ್ಳಿ, ಸಿನಿಮಾನ ಆಡಿಯನ್ಸ್ಗೆ ನಂಬಿಸ್ಬೇಕಷ್ಟೇ, ಆರ್ಟಿಸ್ಟ್ನ ಕೊಲ್ಲಿಸ್ಬೇಕು ಅಂತ ಅಲ್ಲ ಅಂಥೇಳಿ ಕಡೆಗೆ ಆ ಸೀನ್ ನಾನು ಮಾಡಲೇ ಇಲ್ಲ. ಅಂದರೆ ಮಾಡಲಿಲ್ಲ ಅಂದರೆ ಸೋಪ್ ತೆಗೆಸಿ ಚುಚ್ಚೋದು ಬಿಟ್ಬಿಟ್ಟು ಬೇರೆ ಕಾನ್ಸೆಪ್ಟಲ್ಲಿ ಮಾಡಿಸ್ತೀನಿ. ಈ ಥರದ ಸಣ್ಣ ಅವಾಗ ಆಗ್ತಾ ಇರುತ್ತೆ. ಹಾಂ, ಹೌದು. ಆಮೇಲೆ ಇದು ಇನ್ನೊಂದು ಸಿನಿಮಾ, ಹಾದಿ ಬೀದಿ ಲವ್ ಸ್ಟೋರಿ ಅನ್ನೋದೊಂದು ಸಿನಿಮಾ. ಈ ಅರುಣ್ ಅಂತ ಗೊಂಬೆಗಳ ಲವ್ ಹೀರೋ ಅದು ಸಿನಿಮಾ. ನಾನೊಂದು ವಿಲನ್ ಕ್ಯಾರೆಕ್ಟರ್ನ ಮಾಡ್ತಾಯಿದ್ದೀನಿ. ಆ ದೇವನಹಳ್ಳಿ ಹತ್ರ, ಕೋಟೆ ಹತ್ರ ನೈಟು ರೈನ್ ಎಫೆಕ್ಟು ಸೀನು. ಮೊದಲು ಐಡಿಯಾ ಇರಲಿಲ್ಲ, ಸರಿ ಸುಮ್ಮನೆ ಕಮಿಟ್ ಆಗೋದು ನೋಡ್ತೀನಿ, ಚಳಿ ಶುರು ಆಗೋಯ್ತು. ಫೈಟ್ ನಮ್ಮ ರೈನ್ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ರೈನ್ ಅಂತಾರೆ, ರೈನ್ ಹಾಕ್ತಾರೆ, ಆರ್ಟಿಸ್ಟ್ ಸೆಟ್ಲ್ ಆಗಬೇಕು, ನೆನೀತಾನೆ. ಆಮೇಲೆ ಆಕ್ಷನ್ ಹೇಳಿದ್ರು, ಡೈಲಾಗ್ ಸೀಕ್ವೆನ್ಸ್ ಇದ್ರು. ಫೈಟಲ್ಲಂತೂ ಇನ್ನೂ ಜಾಸ್ತಿ. ಸೊ ಕಂಟಿನ್ಯೂ ಆಗ್ತಾ ಇದ್ದು ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದು, ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಂಗೆ ನಡ್ಕ ಶುರು ಆಗೋಯ್ತು. ಏನಾಗಿದೆ ಅಂದರೆ, ಅವ್ರು ತಂದಿರೋದು ಬಾವಿ ನೀರು ತುಂಬ ತಣ್ಣಗಿರುತ್ತೆ, ನಮಗೆ ಗೊತ್ತಿಲ್ಲ. ಎರಡನೇದು ನೈಟು ಚಳಿ ಗಾಳಿ. ಎಷ್ಟು ಶೂರಿಂಗ್ ಆಗೋಯ್ತು ಅಂತಂದರೆ, ಪಾಪ ಪ್ರೊಡ್ಯೂಸರ್ ಏನು ಮಾಡಿದ್ರು, ಚಳಿಗೆ ಅಂದ್ಬಿಟ್ಟು ಬ್ರಾಂದಿ ತರಿಸ್ಕೊಟ್ರು. ಅದು ಏನು ಕುಡಿದ್ರೂ ಚಳಿ ಕಮ್ಮಿ ಆಗ್ತಿಲ್ಲ. ಆಮೇಲೆ ನಮ್ಮ ಸೆಟ್ಟವ್ರು ಏನು ಮಾಡ್ತಾರೆ, ಬಿಸಿನೀರು ಕಾಯಿಸಿ ಗೋಣಿ ಚೀಲನ ಅದನ್ನು ಅದ್ದುಬಿಟ್ಟು ನಮ್ಮ ಮೇಲೆಲ್ಲ ಹಾಕ್ತಾರೆ. ಏನೇ ಮಾಡಿದ್ರು ಚಳಿ ಕಮ್ಮಿ ಆಗ್ತಾಯಿಲ್ಲ. ನನಗೆ ಭಯ ಬಂದ್ಬಿಡ್ತು, ಏನೋ ಆಗುತ್ತೆ ಆ ಟೈಮಲ್ಲಿ, ಏನೋ ಸ್ಟ್ರೋಕಿಗೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಾನು ಡೈರೆಕ್ಟರ್ ಕರೆದು ಹೇಳಿದೆ, ನೋಡಿ ಇಷ್ಟೊತ್ತರೆಗೂ ಅಲ್ಲಿ ಏನಾಯಿತು ಹಂಗೆ ಆಗ್ತಿರಲಿಲ್ಲ. ಒಂದು ಶಾಟ್ ಇತ್ತು, ನಾನು ಕೆಳಗೆ ಬಿದ್ದಿರ್ತೀನಿ, ಹೀರೋ ಬಂದು ಚೆಸ್ಟ್ ಮೇಲೆ ಕಾಲಿಡ್ತಾರೆ, ನಾನು ಕಾಲನ್ನ ಟ್ವಿಸ್ಟ್ ಮಾಡ್ತೀನಿ, ಅವರು ಆ ಕಡೆ ಹೋಗಿ ಬೀಳಬೇಕು. ಈಗ ನಾನು ಕೆಳಗಿದ್ದೀನಿ ಅಂದರೆ ರೈನ್ ಸೆಟ್ ಆಗೋವರೆಗೂ ಆಕ್ಷನ್ ಹೇಳಲ್ಲ. ಈಗ ನಾನು ಡೈರೆಕ್ಟ್ ಮುಖ ಕಣ್ಣಿಗೆ ಕಿವಿಗೆ ಹೋಗ್ತಾ ಇದೆ ನೀರು. ಅದು 4-5 ಟೇಕ್ ಆಗೋಯ್ತು. ಅಲ್ಲಿಂದ ನನಗೆ ಹೆವಿ ಶುರು ಆಯಿತು. ಗೊತ್ತಾಗ್ಬಿಡ್ತು ಏನೋ ಆಗ್ಬಿಡುತ್ತೆ ಇವತ್ತು, ಕಂಟ್ರೋಲ್ ಮೀರ್ತಾ ಇದೆ. ಡೈರೆಕ್ಟ್ ಕರೆದೇ ಹೇಳಿದೆ, ಆಗ್ತಾಯಿಲ್ಲ, ಏನೋ ಆಗ್ಬಿಡುತ್ತೆ ನನಗೆ, ನೀವು ಎಲ್ಲ ಶಿಫ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ, ಅಲ್ಲಿ ಕಮಾನ್ ಥರ ಒಂದಿತ್ತು. ಇಷ್ಟೊತ್ತಿಗೂ ಹೆಂಗೂ ರೈನ್ ಮಾಡಿದಿರಾ, ಕಮಾನ್ಗೆ ಆ ಕಡೆ ಈ ಕಡೆ ರೈನ್ ಬೀಳೋ ಥರ ಮಾಡ್ಕೊಳ್ಳಿ, ನಮ್ಮ ಆರ್ಟಿಸ್ಟ್ ಮೇಲೆ ರೈನ್ ಬೀಳ್ದಾರೆ ಥರ ಫಿನಿಷ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಆಮೇಲೆ ಫೈಟನ್ನು ಕಂಟಿನ್ಯೂ ಮಾಡಿಕೊಂಡು. ಇಲ್ಲ, ಈ ಪ್ರಶ್ನೆಗೆ ಯಾವ ಆರ್ಟಿಸ್ಟೂ ಉತ್ತರ ಕೊಡಲ್ಲ ಅನ್ಕೋತೀನಿ. ಇದು ಮುಗಿಯಲ್ಲ. ಇದು ಹೆಂಗೆ ಅಂದರೆ, ನಮ್ಮ ಉಸಿರಾಟ ಇದ್ದಂಗೆ. ಒಂದು 110 ವರ್ಷ ಬದುಕಿದ್ರೂ ಇನ್ನೊಂದು ಸ್ವಲ್ಪ ಬದುಕೋಣ ಅಂತಲೇ ಆಸೆ ಇರುತ್ತೆ. ಹಾಗೆ ಕ್ಯಾರೆಕ್ಟರ್ಗಳು ಬಂದು ಎಷ್ಟೇ ಮಾಡಿದ್ರು ಒಂದು ದಿನ ಫ್ರೀ ಇದ್ಬಿಟ್ರೆ ನಮ್ಗೆ ಸಂಕಟ ಶುರು ಆಗಿಬಿಡುತ್ತೆ. ಒಂದು ತಿಂಗಳೇನೋ ಫ್ರೀ ಆಗಿಬಿಟ್ರೆ ಸಂಕಟ ಶುರು ಆಗಿಬಿಡುತ್ತೆ. ಅಂಥದ್ರಲ್ಲಿ ಇನ್ನು ಅದು ಮಾಡಿದೋ ಇದು ಮಾಡಿದೋ ಅಲ್ಲ, ಒಟ್ಟಿನಲ್ಲಿ ಕೆಲಸ ಮಾಡ್ತಾನೆ ಇರಬೇಕು ಅನ್ನೋದು ಬೇಸಿಕ್ಕಾಗೇ ಇರುತ್ತೆ. ಆಮೇಲೆ ಏನೇ ಓಕೆ, ಈಗ ನಿನಗಾಗಿ ಇಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಬ್ಯೂಟಿಫುಲ್ ಅಂತ ಅನ್ಕೋ, ಇಲ್ಲಿ ಮುಗಿದೋಗುತ್ತಾ? ಇಲ್ಲ. ಈಗ ಸಿಗೋ ಅಪ್ರಿಷಿಯೇಷನ್ನು, ಎಕ್ಸ್ಪ್ರೆಷನ್ಸು, ಒಪಿನಿಯನ್ಸ್ ಎಲ್ಲ ನೋಡಿದ್ಮೇಲೆ ಇನ್ನೂ ಒಂಚೂರು ಬೆಟ್ರ್ ಯಾವ್ದಾದ್ರು ಮಾಡಬೇಕು ಅಂತಲೇ ಹುಟ್ಟುತ್ತಾನೆ ಇರುತ್ತೆ. ಅದಕ್ಕೆ ಹೇಳಿದ್ದು, ಉಸಿರಿದ್ದಂಗೆ, ಅದು ಆಸೆ ಇದ್ದಂಗೆ, ಅದು ಮುಗಿಯೋದೇ ಇಲ್ಲ. ಇನ್ನೂ ಏನೇನು ಇದೆಯೋ ಗೊತ್ತೇ ಇಲ್ಲ ನನಗೆ. ಅಕಸ್ಮಾತ್ ಹೇಳೋದಕ್ಕೆ ನಾನು ಏನೆಲ್ಲ ಮಾಡ್ಬೋದು ಅಂತ ನನಗೇನೋ ಒಂದು ಪಟ್ಟಿ ಸಿಕ್ಕಿದ್ರೆ ಕರೆಕ್ಟ್ ಎಲ್ಲ ಆಗೋಗಿದೆಯಲ್ಲ ಅಂತ ಹೇಳ್ಬೋದು. ಪಟ್ಟಿನೇ ರೆಡಿ ಇಲ್ಲ. ಸೊ ಎಲ್ಲೆಲ್ಲೋ ಗಾಳಿದಿದೆ ಅದು ಯಾವ್ದಾವ್ದು ನನ್ನ ಹುಡ್ಕೊಂಬರುತ್ತೋ, ನಾನು ಯಾವ್ದಾವ್ದು ಹೆಕ್ಕೊಳ್ತೀನೋ ಗೊತ್ತಿಲ್ಲ. ಸೊ ಹಂಗಾಗಿ ತೃಪ್ತಿ ಅಂತೂ ಸಿಗೋದೇ ಇಲ್ಲ. ಅದು ನನಗೆ ಅಲ್ಲ, ಪ್ರಾಯಶಃ ಯಾವ ಕಲಾವಿದ್ರಿಗೂ ಆ ತೃಪ್ತಿ ಇರೋಲ್ಲ. ಹುಡುಕಾಟ, ಹಸಿವು ನಿರಂತರ. ಇಲ್ಲ, ನಂಗೆ ಗೊತ್ತಿದೆ ಅಂದರೆ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಓಕೆ, ಸೊ ಹಾಗಾಗಿ ನಾನು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ, ಯಾರನ್ನೂ ದೂಷಣೆ ಮಾಡೋಕ್ಕೂ ಹೋಗೋಲ್ಲ. ಈಗೆಲ್ಲ ಇಡೀ ಸೊಸೈಟಿನೇ ಹಂಗಿದ್ದಾಗ ಯಾರೋ ನನಗೆ ಗೊತ್ತಾಡಿದ್ರೆ ಅದು ನಾನು ಅವ್ರ ಮೇಲಿರೋ ಹಕ್ಕನ್ನು ನಾನು ದುರುಪಯೋಗ ಪಡಿಸ್ಕೊಂಡಂಗೆ ಅನಿಸುತ್ತೆ. ಸೊ ಹಾಗಾಗಿ ಹೇಳಿದೆ, ಇವನ್ ಸಂಜು ಸಿನಿಮಾನೂ ಅಷ್ಟೇ, ನನ್ನ ಮಾರ್ನಿಂಗ್ ಶೋವರೆಗೂ ನನ್ನ ಸಿನಿಮಾ ಅದು. ಅಲ್ಲಿವರೆಗೂ ನಾನೇನು ಎಫರ್ಟ್ ಆಗಬೇಕು, ಎಫೆಕ್ಟ್ ಆಗಬೇಕು, ಕಷ್ಟಪಡಬೇಕೋ ಅದು ಮಾಡ್ತೀನಿ. ಅದಾದ ನಂತರ ನನ್ನ ಕೈಲಿ ಇರೋದಿಲ್ಲ. ಇಲ್ಲ, ನಾನು ಇದುವರೆಗೂ ಫ್ಲೈಟೇ ಹತ್ತಿಲ್ಲ. ಒಂದೇ ಒಂದು ಸಲ ಹೆಲಿಕಾಪ್ಟರ್ ಹತ್ತಿದ್ದೀನಿ, ಅದು ರವಿಚಂದ್ರನ್ ಸರ್ ಜೊತೆ ಕ್ರೇಜಿ ಸ್ಟಾರ್ ಮಾಡಬೇಕಾದ್ರೆ. ಅದು ಬಿಟ್ಟರೆ ನಾನು ಫ್ಲೈಟೇ ಹತ್ತಿಲ್ಲ. ಪಾಸ್ಬುಕ್ಕಿಗೆ ಒಂದು ಸೀಲು ಬಿದ್ದಿಲ್ಲ.
ಯಾವತ್ತೂ ನನಗೆ ಬುದ್ಧಿ ಇರೋ ಹಾಗೆ ನೆನಪಿರೋ ಹಾಗೆ ಫಾರಿನ್ಗೆ ಹೋಗ್ಬೇಕು, ಫ್ಲೈಟ್ ಹತ್ತಬೇಕು, ವೈಭೋಗದ ಜೀವನ ನೋಡಬೇಕು, ಎಲ್ಲರ ಥರ ಏನೇನಿದೆಯೋ ಎಲ್ಲ ನೋಡ್ಬಿಡ್ಬೇಕು ಅನ್ನೋದು ನಂಗೆ ಬಂದಿಲ್ಲ. ಅದಕ್ಕೆ ಹೇಳಿದ ಒಂಥರ ಅರೆ ವೈರಾಗಿ ಅಂತ. ಅದು ಬಂದೇ ಇಲ್ಲ. ಅಂದರೆ ನನಗೇನು ಅನಿಸಿದೆ ಅಂದರೆ ಆಸೆಗೆ ಕೊನೆಯೇ ಇಲ್ಲ. ನಾನು ನಿಮ್ಗೆ ಹೇಳಿದಾಗೆ ಮನುಷ್ಯ ಹೆಂಗೆ ಬದುಕ್ತಾನೆ ಅಂದರೆ ಸಾರಾಯಿ ಅಂಗಡಿಗೆ ಹೋಗಿ ಸಾರಾಯಿ ಕುಡಿಯೋವಾಗ ಸಿಕ್ಕಲಿಲ್ಲ ಅಂದ್ಬಿಟ್ಟು ದುಡ್ಡು ಬಂದಾಗ 3,500 ರೂಪಾಯಿ ಕುಡಿತಾನೆ. ಈ ಒಂದು ಹಠ ಬೆಳೆಸ್ಕೊಂಡ್ಬಿಟ್ಟಾಗ ಅದು ಬೇರೆ ಥರ ಅನಿಸುತ್ತೆ. ಸೊ ಅದು ತಾನಾಗಿ ನನಗೆ ಒಂದಂತೂ ಆಸೆ ಅಂದರೆ ಕರ್ನಾಟಕದ ಎಲ್ಲ ಕಡೆ ಗ್ರೀನ್ರಿ ಒಳಗಡೆ ಡ್ರೈವ್ ಮಾಡೋಕ್ಕೆ, ಸುತ್ತಾಡೋಕ್ಕೆ, ಕೂರ್ಗು, ಮಡಿಕೇರಿ ಈ ಥರದ್ದೆಲ್ಲ ಹೋಗೋದಕ್ಕೆ ಖುಷಿ ಅನಿಸುತ್ತೆ, ಸಮುದ್ರ, ನದಿ. ಬಟ್ ಫಾರಿನ್ಗೆ ಹೋಗಬೇಕು. ತುಂಬ ಜನ ಬ್ಯಾಂಕಾಕು, ನಾನು ಆ್ಯಸ್ ಎ ಜರ್ನಲಿಸ್ಟಾಗಿ ನನಗೆ PR ಫಿಕ್ಸ್ ಮಾಡ್ತಾರೆ, ಚೆನ್ನೈ, ಹೈದರಾಬಾದ್, ಮುಂಬೈ ಅದು ಇದು ಅಂತ. ಅದಕ್ಕೂ ಕೂಡ ನಾನು ಹೋಗಿಲ್ಲ. ಅದೇನೋ ನನಗೆ ಆ ಆಸೆ ಏನಂತಾರೆ ಅದನ್ನು, ಆ ವೈಭೋಗ ಕೂಡ ತೋರಿಕೆ ಜಗತ್ತಾಗ್ಬಿಟ್ಟಿದೆ ಇವತ್ತಿನ ದಿವಸ. ಆ ತೋರಿಕೆ ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಸಾಮಾನ್ಯವಾಗಿ ಮದುವೆ ಫಂಕ್ಷನ್ಗಳಿಗೆ ಅಥವಾ ನಾಮಕರಣ ಅಥವಾ ಏನು ಈ ಥರ ಕಾರ್ಯಕ್ರಮಗಳಿರ್ತವೆ ಅದನ್ನು ತುಂಬ ಅವಾಯ್ಡ್ ಮಾಡ್ತೀನಿ. ಎಲ್ಲರೂ ಅಚ್ಚುಕಟ್ಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕು, ಹೆಣ್ಮಕ್ಳಂತೂ ಒಡವೆ ಹಾಕಲೇಬೇಕು, ಅವಳೇನು ಹಾಕಿದ್ದಾಳೆ, ಇವಳೇನು ಹಾಕಿದ್ದಾಳೆ, ಹಂಗಂತೆ ಹಿಂಗಂತೆ ಅಂದರೆ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವೇನೋ ಅನಿಸುತ್ತೆ. ನೀನು ಎಷ್ಟಕ್ಕೆ ಬಾಳ್ತಾ ಇದೆಯಾ, ನಾನು ಎಷ್ಟಕ್ಕೆ ಬಾಳ್ತಾ ಇದ್ದೀನಿ, ನಿನ್ನ ಮಗಳು ಏನು ದುಡಿತಾಳೆ, ನಿನ್ನ ಮಗ ಫಾರಿನ್ನಿಂದ ಬನ್ನ, ನಿಮ್ಮ ಮನೆ ಬಾಡಿಗೆ ಎಷ್ಟು ಬರ್ತಾ ಇದೆ, ಇದನ್ನು ತೋರಿಸ್ಕೊಳ್ಳೋಕೆ ಏನೋ ಹೋಗ್ತೀವೇನೋ ಅನ್ನೋ ಥರ ನನ್ನ ಕಲ್ಪನೆ. ಹಾಗಾಗಿ ಆಮೇಲೆ ಅಲ್ಲಿ ಕ್ಯೂ ನಿಂತ್ಕೊಳ್ಳೋದು, ಅಲ್ಲಿ ಕಂಪಲ್ಸರಿಯಾಗಿ ಗಿಫ್ಟ್ ಕೊಡಬೇಕು, ಕಂಪಲ್ಸರಿಯಾಗಿ ಸ್ಮೈಲ್ ಮಾಡಬೇಕು, ಇದೆಲ್ಲ ಒಂದು ಬಲವಂತದ ರಿಯಾಕ್ಷನ್ಸ್ ಅಂತ ನನಗನ್ಸುತ್ತೆ. ನನಗೆ ಸಹಜವಾಗಿ ಬದುಕೋ ರೀತಿ ನಂಗೆ ತುಂಬ ಇಷ್ಟ ಆಗ್ತದೆ. ಆಮೇಲೆ ಇದು ಯಾರೋ ಮಾಡಿರೋ ಫಾರ್ಮ್ಯಾಟ್ ಒಳಗಡೆ ನಾವು ಹೋಗಿ ಸೆಟ್ ಮಾಡ್ಕೊಳ್ಳೋದು, ಅದು ನನ್ನ ಕೃತಕತೆ ಅನಿಸುತ್ತೆ. ಹಾಗಾಗಿ ಈ ನೀವು ಹೇಳಿದ್ದು ಫಾರಿನ್ಗೆ ಹೋಗಬೇಕು, ಅದನ್ನು ನೋಡಬೇಕು, ನಾನು ಹೋಗಿದ್ದೆ ಅಂತ ಮೀಸೆ ತಿರುಗಿಸ್ಬೇಕು, ನಾನು ನೋಡ್ದ ಬೆಂತ ಬಟ್ಟೆ ಹಾಕಿದ್ದೀನಿ ಅಂತ ನಾನು ಸುಮ್ಮನೆ ಮನೆ ಯಾರಿಗೂ ರೇಗಿಸ್ತಾ ಇದ್ದೆ. ಗುರು ಹೆಂಗಿದೀವೋ ಹಂಗೆ ಒಂದು ರಿಸೆಪ್ಷನ್ ಬಂದರೆ ಏನಾಗ್ಬಿಡ್ಬೋದು ಅಲ್ಲ. ಓಕೆ, ಯಾರೋ ಫ್ರೀ ಇರೋನು, ಪುರ್ಸೋತಿರೋನು, ಸೂಟ್ ಹಾಕ್ಕೊಂಡು ರೇಷ್ಮೆ ಸ್ಯಾರಿ ಇಟ್ಕೊಂಡು ಇನ್ನೊಂದೇನೋ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಇಲ್ಲಪ್ಪ, ಯಾರೋ ಒಂದು ಅರ್ಜೆಂಟ್ ಬಂದ್ಬಿಟ್ರು. ಇವಾಗ ಹೆಂಗಾಗಿದೆ ಅಂದರೆ ಅರ್ಜೆಂಟ್ ಅವ್ರು ಬರೋಂಗೇ ಇಲ್ಲ, ಯಾಕಂದ್ರೆ ಅವಮಾನ ಆಗ್ಬಿಡುತ್ತೆ. ಅಲ್ಲಿ ಬೇರೆಯವರೆಲ್ಲ ಕೆಂಪುದು, ಹಸಿರುದು, ನೀಲಿದೆಲ್ಲ ಹಾಕೊಂಬಂದಿರ್ತಾರೆ, ನಾನೇನೋ ಡಬ್ಬ ಥರ ಹಾಕೊಂಡ್ರೆ ಸಪ್ಪೆ ಆಗ್ಬಿಡು. ಸೊಸೈಟಿ ಮೈಂಡ್ ಸೆಟ್ ಹಂಗೆ ಆಗ್ಬಿಟ್ಟಿದೆ. ಅಂದರೆ ನಾನು ಬರ್ತಾ ಇರೋದು ನಿನಗೆ ಮೆಚ್ಚೋಕ್ಕೆ, ನಿನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ನಾನು ಬರ್ತಾಯಿದ್ದೀನಿ, ನನಗೋಸ್ಕರ ಏನು ಬರ್ತಾಯಿಲ್ಲ ನಾನು, ಹಂಗಾಗೋಗ್ಬಿಟ್ಟಿದೆ. ಸೊ ನಾನು ಇದಕ್ಕೆ ಯಾಕೆ ಇದನ್ನು ರಿಲೇಟ್ ಮಾಡ್ತೀನಿ ಅಂದರೆ, ಈ ಫಾರಿನ್ ಟ್ರಿಪ್ಪು ಅವು ಇವು ಹೇಳೋದಲ್ಲ, ಕಾರು, ನಮ್ಮ ಕೆಲವ್ರು ಇರ್ತಾರೆ ಸುತ್ತಮುತ್ತ, ನಂದು ಮೊನ್ನೆ ತೋಟಕ್ಕೆ ಹೋಗಿದ್ದೆ, ಗಿಡ ಹಾಕಿದೆ, ಸಸಿ ಹಾಕಿದೆ, ನಾನು ಕೇಳೇ ಇರೋಲ್ಲ. ಅವ್ರು ಹೇಳ್ತಾರೆ ನಮ್ಮದು ಊರಲ್ಲಿ 3 ಫ್ಲೋರ್ ಇದೆ, ಬಾಡಿಗೆ ಬರುತ್ತೆ, ಇದು ಮೊನ್ನೆ ತೊಗೊಂಡೆ ಚೈನು ಅಂತ. ಅವ್ರಿಗೇನು ಅಭ್ಯಾಸ ಅಂದರೆ ಅವ್ನು ಮುಂದೆ ನಾನು ಕಿಲಾಡಿ ಅನ್ನೋ ಥರ. ನನಗೆ ಅದು ತೊಗೊಂಡಿದ್ದೆ. ನೀನು ಕೋಟಿಗೆಲ್ಲ 100 ಕೋಟಿಗೆ ಬದುಕ್ರು ಅದು ನಿನಗಯ್ಯ, ನನಗೇನಿದೆ, ನಾನು ಏನು ಬದುಕಿದೆ, ನಾನು ಏನು ಆಲೋಚನೆ ಮಾಡಿದೆ, ಏನು ತಿಂದೆ, ಎಷ್ಟು ನೆಮ್ಮದಿಯಾಗಿದ್ದೀನಿ, ಅದಷ್ಟೇ ನನಗೆ ಸಂಬಂಧಪಟ್ಟಿದ್ದು. ಉಳಿದಿದ್ದೆಲ್ಲ ನಿಂದು ನೀ ಎಂಜಾಯ್ ಮಾಡುವ, ನಿನಗೆ ನಾನು ಅಬ್ಜೆಕ್ಷನ್ ಮಾಡಲ್ಲ. ಸೊ ಆ ಕಾನ್ಸೆಪ್ಟಿಂದ ಫಾರಿನ್ಗೆ ಹೋಗಬೇಕು ಅಂತ ನಾನು ಇವತ್ತವರೆಗೂ ಆಸೆ ಇಲ್ಲ. ಮೋಸ್ಟ್ಲಿ ನಾನು ಹೋಗೋದು ಇಲ್ಲ, ಬರೋದು ಬೇಡ ಅಂತ ಹರಕೆ. ಆಮೇಲೆ ಎರಡನೇದು, ನನ್ನದೇ ಆದ ಒಂದು ಫುಡ್ಗೆ, ನನ್ನದೇ ಆದ ಲೈಫ್ ಸ್ಟೈಲ್ಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲೆಲ್ಲ ಹೋದರೆ ಅದು ಬೇರೆ ರೀತಿಯಾದ ಇರುತ್ತೆ ಅನ್ನೋದೇ ನಂಗೆ ಅನ್ಕಂಫರ್ಟ್ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಜನ ಬಿಗ್ ಬಾಸ್ ಯಾಕೆ ಹೋಗಲ್ಲ, ನೀನು ಬಿಗ್ ಬಾಸ್ ಹೋದ್ರೆ ನೀನು ಸೂಪರ್ ಹಿಟ್ ಆಗ್ಬಿಡ್ತೀಯ ಅಂತಾರೆ. ಮೊದಲನೇ ಸೀಸನಲ್ಲಿ ನನಗೂ ಅನಿಸಿದ್ದು ಹೌದು, ನನ್ನ ಮಗನೂ ಹೇಳಿದ್ದ. 2ನೇ ಸೀಸನ್ ಅಷ್ಟೊತ್ತಿಗೆ ನನ್ನ ಮಗನಿಗೂ ಬಂದ್ಬಿಡ್ತು, ನೀನು ಕೋಟಿ ಕೊಟ್ಟರು ಹೋಗ್ಬೇಡ ಅಂತ. ಕಾಲ್ ಬಂದಿರಲಿಲ್ಲ, ಬಟ್ ನಾವು ಹೋಗ್ಬೋದು ಅಂದರೆ ಹೋಗ್ಬೋದಿತ್ತು. ಫೋನ್ ಬಂದಿಲ್ಲ, ಫೋನ್ ಬಂದಿದ್ದಂತ ಸುಳ್ಳು ಹೇಳೋದಿಲ್ಲ. ಬಟ್ ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ಹೋಗ್ಬೋದಿತ್ತು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಬಟ್ ಅಷ್ಟೊತ್ತಿಗೆ ಏನಾಯಿತು, ಅದರದ್ದು ಕಾನ್ಸೆಪ್ಟ್ ಅರ್ಥ ಆಗೋಯ್ತು. ಅಲ್ಲಿಗೆ ನಾವು ಹೋಗಬೇಕು ಅಂತಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಬಿಹೇವ್ ಮಾಡೋ ಥರ ಕ್ಯಾರೆಕ್ಟರ್ ಇರಬೇಕು. ಎದುರುಗಡೆಯನ್ನು ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವನು ತಕ್ಕಂತೆ ನಾನು ಪ್ಲೇ ಮಾಡೋದು ಬರಬೇಕು. ನಾನು ಅದನ್ನೆಲ್ಲ ರೂಢಿಸ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಬದುಕೊಂಬಂದಿರೋದು ಹೇಗೆ ಅಂದರೆ, ನಾನು ಹೇಗಿದ್ದೀನಿ ಹಾಗೆ ಬದುಕೋದು. ನಂದಿನಿಯವ್ರನ್ನ ಮೆಚ್ಚೋಣ ಅಂಥೇಳಿ ನಿಮ್ಮ ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ನನಗೆ ಬರೋದೇ ಇಲ್ಲ. ನಾನು ಹೇಗಿರ್ತೀನೋ ಹಾಗಿರ್ತೀನಿ. ನಿಮಗೆ ಇಷ್ಟ ಆದರೆ ನನ್ನ ಅದೃಷ್ಟ, ಇಷ್ಟ ಆಗಿಲ್ಲ ಅಂದರೆ ನನ್ನ ಕರ್ಮ ಅಂದ್ಕೊಂಡು ನಾನು ಸುಮ್ಮನೆ ಇರ್ತೀನಿ. ನನ್ನಂತ ಒಂದು ಬಿಗ್ ಬಾಸ್ಗೆ ಹೋದರೆ ಈಗಲೇ ಆಗ್ದಿರೋ ಸೊಸೈಟಿಲಿ ಒಂದಷ್ಟು ಜನ ಇರ್ತಾರೆ. ನಾನು ಜರ್ನಲಿಸ್ಟ್ ಅನ್ನೋ ಕಾರಣಕ್ಕೋ, ನಾನು ಆ್ಯಕ್ಟಿಂಗಲ್ಲಿ ಯಾರಿಗೂ ಬೈದ್ಬಿಟ್ಟು ಅನ್ನೋ ಕಾರಣಕ್ಕೋ, ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು. ಅಲ್ಲಿ ಹೋದರೆ ಇದು ಡಬಲ್ ಆಗ್ತಾರೆ. ನನ್ನಂತವನು ಅಲ್ಲಿ ಇರೋದಕ್ಕೂ ಆಗಲ್ಲ. ಆಮೇಲೆ ಅಲ್ಲಿ ಒಂದು ಬೇರೆ ಥರದ್ದು ಅಂದರೆ ಬಿಹೇವಿಯರ್ ಬೇಕಾಗುತ್ತೆ. ಊಟ ಕೊಡೋಲ್ಲ, ನಿದ್ರೆ ಕೊಡೋಲ್ಲ, ನಮ್ಮನ್ನು ಕೆಣಕ್ತಾರೆ ಅಲ್ಲಿ. ಸೊ ಆ ಥರದೊಂದು ಪರಿಸ್ಥಿತಿಯಲ್ಲಿ ನಾನು ಹೋಗಿ ಇರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಮನವರಿಕೆ ಆಗೋಯಿತು. ಹಾಗಾಗಿ ಈ ಕೆಲವೊಂದು ಇಲ್ಲ ಗುರು, ದುಡ್ಡು ಬರುತ್ತೆ, ಪಾಪ್ಯುಲಾರಿಟಿ ಇನ್ನೂ ಸಿಗುತ್ತೆ, ಎಲ್ಲಿಗಂತ ಹೋಗೋಣ, ಪಾಪ್ಯುಲಾರಿಟಿಗೋಸ್ಕರ ಏನು ಬೇಕಾದ್ರೂ ಮಾಡೋ ಥರದ ಮನಸ್ಥಿತಿ ನನಗೆ ದೇವ್ರು ಕೊಟ್ಟಿಲ್ಲ. ನನಗೊಂದು ಲಿಮಿಟೇಷನ್ ಆಲೋಚನೆ ಕೊಟ್ಟಿದ್ದಾನೆ, ಕಂಫರ್ಟ್ ಕೊಟ್ಟಿದ್ದಾನೆ, ಸ್ವಾಭಿಮಾನ ಕೊಟ್ಟಿದ್ದಾನೆ. ನಾನು ಹೀಗೆ ಬದುಕಿದ್ರೇ ಗೌರವ ಅಂತ ಅಂದ್ಕೊಂಡಿದ್ದೇನೆ. ಸೊ ನೋ,
ಬೇಡ, ಅದಕ್ಕೆ ಫಾರಿನೂ ಬೇಡ, ಆ ಶೂಟಿಂಗೂ ಬೇಡ, ಬಿಗ್ ಬಾಸ್ ಥರದ್ದು ರಾತ್ರೋರಾತ್ರಿ ಏನಂತಾರೆ ಪಾಪ್ಯುಲರ್ ಆಗ ಹಪಾಪಿನೂ ನನಗಿಲ್ಲ. ನನಗೆ ಎಷ್ಟು ಸಿಗುತ್ತೋ ಅದು ನೇರವಾಗಿ ಸಿಗಲಿ, ನೀಟಾಗಿ ಸಿಗಲಿ, ಪ್ರಾಮಾಣಿಕವಾಗಿ ಸಿಗಲಿ, ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಎಂಜಾಯ್ ಮಾಡೋಣ. ಅದರಿಂದ ಆಚೆಗೆ ಬೇರೆ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.